ನಮಸ್ಕಾರ ರೀ ಎಲ್ಲರಿಗೂ. ನಾ ಏನು ಹೇಳಕೊಂತೀನಂದ್ರೆ, ಇದು ಒಬ್ಬರ ನಿಜವಾದಂಥ ಒಂದು ಈಗ ನಾ ಮಾಡಕತ್ತಿರೋ ಒಂದು ಕತೆ ನಿಜ ಜೀವನದೊಳಗೆ ನಡೆದಂಥ ನಿಜವಾದ ಕತೆ ಆಗಿರೋದ್ರಿಂದ ನಾನು ಇದ್ರೊಳಗೆ ಬೇರೆ ಏನೇನಾರ ಮತ್ತು ಆ್ಯಡ್ ಮಾಡಿ ಅದನ್ನು ಆ ಒಂದು ಇದಕ್ಕೆ ನಾನು ಅಪಚಾರ ಮಾಡೋಕ್ಕೆ ನಾನು ಇಷ್ಟ ಇಲ್ಲ. ಅದಕ್ಕೋಸ್ಕರ ನಾನು ಇದ್ದದ್ದನ್ನು ನಿಜವಾಗಿದ್ದದ್ದನ್ನು ನಾನು ಮಾಡೋದಕ್ಕೆ ಟ್ರೈ ಮಾಡೋದ್ರಿಂದ ಇದು ಒಂದು ಸ್ವಲ್ಪ ಫಾಸ್ಟಾಗಿ ಹೊಂಟೈತೆ. ಅದಕ್ಕೆ ಮತ್ತು ನನ್ನಡಕ್ಕೆ ನಾನು ಅದು ಏನೋ ಬೇರೆ ತೊಗೊಂಡಿಲ್ಲ, ಬೇರೆ ಏನೋ ಒಂದು ಹಾಕಿ ಅವ್ರದ್ದೊಂದು ಜೀವನಕ್ಕೆ ನಾನೊಂದು ಅಪಚಾರ ಮಾಡೋಕ್ಕೆ ನಾನು ಇಷ್ಟ ಇಲ್ಲ. ಅದಕ್ಕೆ ನಾನೇನು ಈಗೇನು ಮಾಡಕತ್ತೀನಲ್ಲ ಅದು ನಿಜವಾದಂಥದ್ದು. ಆಮೇಲೆ ಸ್ವಲ್ಪ ಇದು ನಿಮಗೆ ಫಾಸ್ಟ್ ಅನಿಸ್ಬೋದು, ಇದಕ್ಕೊಂದು ಎಂಡಿಂಗ್ ಜಲ್ದಿ ಮುಗಿತೈತಿ, ದಯವಿಟ್ಟು ಏನೋ ತಪ್ಪಿಕೋಬೇಡ್ರಿ. ಆದರೆ ಇದು ಎಲ್ಲರ ಜೀವನದಾಗ ನಡೆಯೋಂಥ ಒಂದು ಘಟನೆ. ಅತಿ ಮಕ್ಕಳ ವ್ಯಾಮೋಹದಿಂದ ಅತಿ ಒಂದು ಪ್ರತಿಷ್ಠೆ ಗೌರವ ಏನೋ ಬೇರೆ ದೇಶದಾಗ ಓದಿ ಬಂದ ಮಕ್ಕಳು ಇದೇ ರೀತಿ ಒಳಗೆ ಒಂದೇನೋ ಒಂದು ತಂದೆ ತಾಯಿಗಳು ಇಟ್ಕೊಂಡು ಮಕ್ಕಳನ್ನ ಬೇರೆ ದೇಶಕ್ಕೆ ಕಳಿಸಿ ಒಂದು ಸಂಬಂಧದೊಳಗೆ ನಾನು ಒಂದು ಗೌರವದಿಂದ ಇರ್ತೀನಿ, ನನಗೊಂದು ಪ್ರತಿಷ್ಠೆ ಹಂಗೆ ಹಿಂಗಂತ ಮೆರೆದಂಥವ್ರು ಎಲ್ಲರಿಗೂ ಒಂದು ಕಲ್ತಂಥ ಪಾಠ. ಅದಕ್ಕೆ ಇದನ್ನು ದಯವಿಟ್ಟು ಫಾಸ್ಟಾಗಿಯೇ ತೊಗೊಂಡು ಇದನ್ನು ಜಲ್ದಿ ಮುಗಿಸ್ಬೇಕಂತ ದಯವಿಟ್ಟು ನನ್ನ ಮತ್ತೇನು ಕ್ಷಮಿಸ್ರಿ. ಮತ್ತು ಬೇರೆ ಮತ್ತೊಂದು ಇದರಲ್ಲಿ ಮಾಡ್ತೀನಿ. ಈಗ ಆದಷ್ಟು ಇದನ್ನು ನೋಡಿರಿ, ಇದಂತೂ ಯಾವುದೇ ಥರ ಘಟನೆ ಅಲ್ಲ, ಇದು ಒಂದು ನಿಜವಾದಂಥವ್ರ ಜೀವನದಾಗ ನಡೆದಂಥ ಘಟನೆ ಇದು. ಲಕ್ಷ್ಮಿ ಲಕ್ಷ್ಮಿ ಓರಿ ಬನ್ನೆ. ಏನು ಹೇಳ್ರಿ? ನೋಡು, ಹುಡುಗರ್ದು ಓದೋದು ಅಲ್ಲಿ ಬೇರೆ ದೇಶದಂತ ಮುಗೀತು. ನೀನು ಕಂಡೀಷನ್ ಹಾಕಿದ್ದಲ್ಲ, ಮದ್ವೆ ಮಾಡ್ಕೋಬೇಕು ಇಲ್ಲೇ ನಮ್ಮ ಭಾರತ ದೇಶದಾಗ ಅಂತೇಳಿ. ಅದಕ್ಕೆ ಅವ್ರನ್ನ ಒಪ್ಪಿಸಿ ಅವ್ರಿಗೆ ಒಂದು 4-5 ವರ ಕಳಿಸಿದ್ದೆ ಹುಡುಗಿಗೆ. ಅದು ಒಂದು 4 ಕನ್ಯೆ ಕಳಿಸಿದ್ದೆ. ಅದ್ರೊಳಗೆ ಇಬ್ರು ಒಂದೊಂದು ಒಪ್ಕೊಂಡಾರ. ಇವ್ರಿಗೂ ಆ ಫೋಟೋ ಇವ್ರಿಬ್ರದ್ದು ತೋರಿಸಿ ಒಬ್ರಿಗೊಬ್ರು ಒಪ್ಕೊಂಡಾರ. ಫೋನ್ನಾಗ ವಿಡಿಯೋ ಕಾಲ್ ಮಾಡಿ ಮಾತಾಡ್ಕೊಂಡಾರ, ಎಲ್ಲ ಆಗೈತೆ. ಈಗ ಮದ್ವಿದು ಫಿಕ್ಸ್ ಮಾಡ್ಬೇಕಷ್ಟೇ. ಅದಕ್ಕೆ ಮತ್ತೆ ನಿನಗೆ ಹೇಳೋಣ ಅಂತಂದು ಯಾವಾಗ ಹೋಗೋಣ ಪೂರ್ವತ್ರ ಅಂತಲ್ಲಿ ಹೋಗಿ ಮದುವೆ ಫಿಕ್ಸ್ ಮಾಡೋಣ. ಆಮೇಲೆ ಅವರು ಅಲ್ಲೇ ನೌಕರಿ ಮಾಡ್ತಾರಂತೆ, ಒಂದು ಚಲೋ ನೌಕರಿ ಸಿಕ್ಕೈತೆ ಅಂತ ಅವ್ರಿಗೆ. ಅಲ್ಲಿ ತಿಂಗಳಿಗೆ ಒಂದು 25-30 ಲಕ್ಷ ರೂಪಾಯಿ ಪಗಾರದವಂತ ಇಬ್ಬರಿಗೂ. ಅದಕ್ಕೆ ನಾವು ಇಲ್ಲೇ ನೌಕರಿ ಮಾಡ್ತೀವಿ. ಅವರು ಮದುವೆ ಮಾಡ್ಕೊಳ್ಳೋರು ಒಪ್ಕೊಂಡ್ರಂತೆ, ಅವರು ಅದನ್ನ ಕಲ್ತಾರಂತೆ, ಅವರು ಅಲ್ಲೇ ಜಾಬ್ ಮಾಡ್ತಾರಂತೆ. ಹಂಗಾಗಿ ಬಡ ಮದುವೆಗೆ ಕರ್ಸೋದು, ಮದುವೆ ಮಾಡಿ ಅವ್ರ ಗಂಡರನ್ನ ಅವ್ರ ಹೆಂಡ್ರನ್ನ ಅಲ್ಲೇ ಕಳಿಸ್ಬಿಡೋದು ನೋಡು. ಏನು ಇಷ್ಟೆಲ್ಲ ಒಬ್ರಿಗೊಬ್ರು ಮಾತಾಡ್ಕೊಂಡಿರ ಅಪ್ಪ ಮಕ್ಕಳು? ಅಲ್ಲ ರೀ, ಒಂದು ಮಾತಾದ್ರೂ ನನಗೆ ಹೇಳ್ಬೇಕಾಗಿತ್ತಲ್ಲ. ಆ ಹುಡುಗಿಗೆ ವರ ತೋರ್ಸಕತ್ತೀನಿ, ಹುಡುಗ ಕನ್ಯೆ ತೋರ್ಸಕತ್ತೀನಿ, ಆಮೇಲೆ ಹುಡುಗನ್ನ ಅವರು ನೋಡ್ಬೇಕಲ್ಲ. ನಾಳೆ ನನ್ನ ಸೊಸೆಯಾಗಿ ಬರಂತಕಿ ಅಳಿಯಾಗಿ ಬರಂತ ಅಂತ ನಾನು ಒಂಚೂರು ನೋಡ್ತಿದ್ನಲ್ಲ. ಅಲ್ಲ, ಇನ್ನವರೆಗೂ ನನಗೆ ಒಂದು ಮಾತು ತೋರಿಸಿಲ್ಲ, ಏನೂ ಹೇಳಿಲ್ಲ. ಒಮ್ಮಕ್ಳೇ ಮದ್ವಿಗೆ ಎಲ್ಲ ಪ್ರಸ್ತಾಪ ಮಾಡ್ಕೊಂಡು ಮುಹೂರ್ತ ಕೇಳಕ್ ನನ್ನ ಕೇಳ್ಕೊಂಡು ಹೋಗಕ್ಕೆ ಬಂದಿರಲ್ಲ. ಅಲ್ಲ, ನಾನಂದ್ರೆ ಏನು ಲೆಕ್ಕಕ್ಕ ಇಲ್ಲ ಈ ಮನ್ಯಾಗ. ಮಕ್ಕಳಿಗೂ ಬೇಕಿಲ್ಲ, ನಿಮಗೂ ಬೇಕಿಲ್ಲ ಅಲ್ರಿ. ನನಗೂ ಒಂದು ಆಸೆ ಇರುತ್ತಿಲ್ಲ, ಮಕ್ಕಳಿಗೆ ಒಂದು ಜೋಡಿ ನೋಡ್ಬೇಕಂತ. ನನಗೂ ಇಷ್ಟ, ಹೆಂಗ ಹುಡುಗರು ಜೋಡಿ ಚಂದ ಆಗತ್ತಿಲ್ಲ ನೋಡ್ಬೇಕಂತ ನನಗೆ ಆಸೆ ಇರಂಗಿಲ್ಲ. ನನಗೆ ಯಾಕೆ ಭಾಳ ಬೇಸರ ಮಾಡಿಬಿಟ್ರೆ ನೀವು. ಏನೋ ಒಂಥರ ನನ್ನ ಕೆಲ್ಸಕ್ಕೆ ಬರೋದಕ್ಕೆ ನನ್ನ ಎಲ್ಲರಿಗೂ ನಾನು ಕಣ್ಣ ಕಾಣಲಾರ್ದಂಗೆ ಆಗ್ಬಿಟ್ಟೆ. ಒಂದು ಮಾತು ಹೇಳಿಲ್ಲಲ್ಲ ನೀವು. ಅಲ್ಲಿ ತೆಗೆದ ಯಾರಾಗನ ಅಲ್ಲ, ಮದ್ವೆ ಮಾಡ್ಕೊಳ್ಳಾರ ಅವ್ರ ನೀನು. ಅವ್ರವ್ರು ಒಪ್ಕೊಂಡ್ರೆ ಸಾಕಾಗೈತಿ, ನಿನಗೇನು ಒಪ್ಸೋದಾಗೈತಿ? ನೀನು ಒಪ್ಪಿ ಮಾಡೋದಾರ ಏನು? ನೀವು ಒಪ್ಪಿದ ಅವ್ರು ಒಪ್ಕೊಂತಾರನ? ಅಂಥದ್ದೇನಿಲ್ಲ, ಅವ್ರು ಒಪ್ಪಿದ್ದು ಅವ್ರು ಮಾಡ್ಕೊಂತಾರ. ನಾವು ಸುಮ್ಮನೆ ಮಾಡಕ್ಕಷ್ಟೇ. ನೀನು ಇಲ್ಲದ ಇದನ್ನ ಮಾಡಕ್ ಹೋಗ್ಬೇಡ. ಅವ್ರವ್ರ ಜೀವನದ ಅವ್ರು ನೋಡ್ಕೊಂತಾರ. ನಾವು ನೋಡಿದ್ರೆ ಇಲ್ಲ ಯಾವ್ದು ಹಳ್ಳಿಯಾಗ ಬಿದ್ದರೋ, ಇಲ್ಲ ಯಾವ್ದು ಇದ ಊರಾಗ ನೌಕರಿ ಮಾಡಂತಾರ ನೋಡ್ತಿದ್ವಿ. ಅವ್ರವ್ರು ಹುಡುಕೊಂಡ್ರ ನೋಡು, ಅದ ಬೇರೆ ದೇಶದಾಗನ ಅವ್ರಿಗೂ ಕೆಲಸ ಇರೋಂಥದ್ದು, ಕೆಲಸ ಮಾಡಂತಾರನ ಅಂತಾರನ ಹುಡುಕೊಂಡ್ರ. ಅಷ್ಟು ನಮಗೆಲ್ಲಿರುತ್ತ ಮಾಡಕ್ ನೋಡ್ದೇನ ಅವ್ರು ಶಣತನ ಸುಮ್ಕುಂದ್ರೆ ಬಂದ್ಬಿಟ್ಲ ಅಲ್ಲಿ. ಏನ ಮದುವೆ ನೋಡ್ತಿಲ್ಲ ತಲೆ ಒಳ್ಳೆ ತಲೆ ತಿಂತ. ಏನ್ ನೀ ಬರ್ತೀಯ? ಇಲ್ಲ ಬ್ಯಾಡ್ಬಿಡು, ನಾನ ಹೋಗಿ ಯಾವತ್ತು ದಿವಸ ಬೇಸೈತಿ ಎಲ್ಲ ನೋಡ್ಕೊಂಬರ್ತೀನಿ. ನೀನ್ ಈ ಎಳೆ ಮುಸುರಿ ತಗೊಂಡು ನಿನ್ನ ಕರ್ಕೊಂಡೋಗಿ ಮತ್ತೆ ಆಗ ಕೆಲ್ಸಕ್ಕೆ ಕಲ್ಲು ಹಾಕೋದ್ಕಿಂತ ನಾನು ಹೋಗಿ ಮಾಡ್ಕೊಂಬರ ಬೇಸತ್ತಾಗ. ಅಯ್ಯೋ ದೇವ್ರೆ, ನಾಳೆ ಅಕ್ಕಿ ಕಾಳು ಹಾಕಾದ್ರೆ ನಾನು ಕರ್ಕೊಂಡು ಹೋಗ್ತಾರೆ ಏನ? ಬೇಡ ಬೇಡ, ನೀನದಕ್ಕೆ ನಿನ್ ಉಪಯೋಗಿಲ್ಲ, ನಿನ್ನಿಂದ ಏನಿಲ್ಲ. ಹಾಕ್ಯಾರ ಏನ್ ಮಾಡ್ತೀನಿ ಅಂತ ನಾನು ಇಲ್ಲೇ ಮನೆ ಕಾಯಕ್ ಬಿಟ್ಟು ಹೋಗ್ತಾರೆ. ಯಾರಿಗ್ ಗೊತ್ತು? ಹಂಗೂ ಮಾಡಿದ್ರೆ ಲಕ್ಷ್ಮಕ್ಕ ಲಕ್ಷ್ಮಕ್ಕ ವಿಜಿ ಬಂದೆ. ಹೇಳಲೆ ಒಂಚೂರು ಸಕ್ರಿ ಕೊಡ. ನನ್ನ ಗಂಡ ಹೊಲಕೊಂಟನ ಸಕ್ರಿ ಇಲ್ಲ. ಈಗ ಹೊತ್ತು ಮುಗಿದ್ಮ್ಯಾಗ ಬರ ಮುಂದೆ ತೊಗೊಂಬರ್ತೀನಿ ಅಂದಾನ, ಕೊಡ್ತೀನಂತೆ. ಒಂಚೂರು ಜಲ್ದಿ ಕೊಡ. ಕೊಡ್ತೀನಿ. ವಿಜಿ, ನಿನ್ ಮಕ್ಳಿಗೆ ಮದ್ವಿದ ಏನಾರ ವಿಚಾರ ಮಾಡೀನ? ಮಾಡಿನಲ್ಲ ಮದ್ವಿದ. ಅಂದ್ರೆ ನಾವು ಇನ್ನ ತೋರ್ಸೋದು ಅಂತ ಹಂಗ ಮಾತಾಡ್ಕೊಂಡಿವಿ ಗಣ ಹೆಂಡತಿ. ಅವರು ನೋಡಂತ ತಗೊಂಡಾರ ಇಬ್ರು. ಫಸ್ಟ್ ಹುಡುಗಿಗೆಲ್ಲ ನೋಡ್ಬೇಕು, ಅದಕ್ಕೆ ಆಕೆಗೆ ವರ ಹೇಳಿವಿ. ಯಾವ್ದಾರ ಚಲೋ ಬಂತಂದ್ರ ಮಾಡಿ ಕಳ್ಸೋದು, ಆಮೇಲೆ ಹುಡುಗಂದ ಐತಲ್ಲ. ಯಾಕ ಈಗ ಈ ಸುದ್ದಿ ಏನಿಲ್ಲವ. ನೋಡು, ನೀವಿಬ್ರು ಗಂಡ ಹೆಂಡತಿ ಒಬ್ರಿಗೊಬ್ರು ಮಾತಾಡ್ಕೊಂಡು ಹುಡುಗಿಗೆ ನೋಡ್ಬೇಕು ಹುಡುಗ ನೋಡ್ಬೇಕು ಅಂತ ಮದ್ವಿ ವಿಚಾರ ಮಾತಾಡಿ, ಅವ್ರ ಮಕ್ಳು ಕೊಟ್ಟಾಗ ಮಾತಾಡಿ ಎಲ್ಲ ಎಂತ ಚಂದ ಶುಭ ಕಾರ್ಯಗಳನ್ನ ಮನಸ್ಪೂರ್ವಕವಾಗಿ ಸಂತೋಷದಿಂದ ಮಕ್ಕಳ ಕಾರ್ಯ ಮಾಡಕ್ಕೆ ನೀವು ಗಂಡ ಹೆಂಡತಿ ಓಡಾಡಕತ್ತೀರಿ. ನಮ್ಮ ಮನೆಗೆ ಹಂಗಲ್ಲವ. ನಾನು ಯಾರು ಲೆಕ್ಕಕ್ಕೆ ಇಟ್ಕೊಂಡಿಲ್ಲ. ನನ್ನ ಮಕ್ಕಳಿಗೆ ಆಗ್ಲೇ ಮದ್ವಿಗೆ ಮುಹೂರ್ತ ಇಡಕ್ ಹೋಗಿ ನನ್ನ ಗಂಡ. ಆಗ್ಲೇ ಒಬ್ರಿಗೊಬ್ರು ನೋಡ್ಕೊಂಡು ವರ ಕನ್ಯೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟಾರ. ನನಗೆ ಅವ್ರ ಮಕ್ಸಡಿ ಸೇತ್ ತೋರಿಸಿಲ್ಲ ಇನ್ನವರೆಗೂ. ನಾನು ಹಳಿಯಾಗಿ ಬರಂತಕ್ಕೆ ಅಂತಾತ, ಸೊಸೆಯಾಗಿ ಬರಂತಕ್ಕೆ ಎಂತಕ್ಕೆದಳ ಅಂತಂದು ಅವ್ರು ಹೆಂಗದಾರು ಏನು ಒಂದು ಮಾತು ಓಲೆ ಫೋಟೋ ಫೋನ್ಯಾಗಾರ ತೋರ್ಸ್ಬೇಕ, ಅದನ್ನೂ ತೋರಿಸಿಲ್ಲ. ಮದ್ವೆ ನೋಡ್ತಿಲ್ ಬಿಡು ಅಂತಂದು ನನ್ನ ಗಂಡ ಹೋಗ್ಯಾನಿ ಗುಡಿಗೆ ಮುಹೂರ್ತ ಕೇಳ್ಕೊಂಬರಕ. ಅವ್ರು ಬರ್ತಾರಂತ, ಬಡ ಬಡ ತಾಳಿ ಕಟ್ಸದಂತ. ಆಕಿ ಗಂಡನ ಹಾಕಿ
ನನ್ನ ಮಗ ಸೊಸಿನ ಕರ್ಕೊಂಡು ಮತ್ತೆ ಬೇರೆ ದೇಶಕ್ಕೆ ಹೋಗಿ ದುಡಿತಾರಂತ, ಅಲ್ಲೇ ಇರ್ತಾರಂತ. ನಾವು ಮದುವೆ ಇಲ್ಲಿ ಮಾಡೋದಷ್ಟೇ, ಆದ್ರೆ ಮತ್ತೆ ಅಲ್ಲೇ ಇರ್ತಾರಂತ. ನನ್ನ ಒಂದು ಮಾತು ಏನೇನು ನನಗಿಲ್ಲ, ನನ್ನ ಲೆಕ್ಕಕ್ಕೆ ಇಲ್ಲ ವಿಜಿ. ನನ್ನ ಇಲ್ಲಿ ಮನ್ಯಾಗ ಏನು ಹೌದಾ? ಅಲ್ಲ ಅವ್ರಂತೂ ಬೇರೆ ದೇಶದಾಗ ಅದರ ಹುಡುಗರು, ಅವಕ್ಕೇನು ಗೊತ್ತಿರ ಇಲ್ಲ ಬಿಡು. ಅಲ್ಲ ನಿನ್ನ ಗಂಡಗರ ಗೊತ್ತಾಗದ ಬೇಡ, ನಿನ್ನ ಮುಂದೆ ಒಂಚೂರು ಪ್ರಸ್ತಾಪ ಮಾಡ್ಬೇಕು. ನೋಡು ಹಿಂಗೈತೆ, ಹಿಂಗ್ ಹುಡ್ರು ಒಪ್ಪೆ ಒಬ್ರಿಗೊಬ್ರು ಇಂತಲ್ಲಿ ಮದುವೆ ಮಾಡಣ್ಣ ಹಿಂಗ ಅಂತ ಒಂದು ಮಾತು ಕೇಳಾರ್ದಂಗ ಅಂದ್ರೆ ಹಿಂಗ ಏನವ ಇದು? ಅಲ್ಲ ಮನೆಗೆ ಒಬ್ಬಾಕಿ ರೇಜ್ಮಾನ್ ಮುತ್ತೆ ಹೆಣ್ಮಗಳದಲ್ಲ, ಆಕೆ ಮುಂದೆ ಒಂಚೂರು ಅಲ್ಲ ಯಾರಾಗ್ಲಿ ಬಂದ ಗಂಡ ಮೊದಲ ಹೇಳೋದೇ ಹೆಂಡತಿಗೆ ಮಕ್ಕಳ ವಿಚಾರನ. ಅಲ್ಲ ನೀನ್ ಕೇಳಾರ್ದಾಗ ಹಿಂಗ್ ಮಾಡ್ತಾನ ಗೌಡ್ರದ್ದು ಪದ್ಧತಿ ಸರಿ ಅಲ್ ಬಿಡವ. ನಾನು ಕರೆಬೇಕಿದ್ದಂಗಂತವ, ನಾನು ಅಡ್ಡ ಬಂದ್ರ ಕಲ್ಲು ಹಾಕ್ತೀನಂತ, ನನ್ನಿಂದ ಏನು ಉಪಯೋಗ ಇಲ್ಲ ಅಂತ. ಅದಕ್ಕೆ ಮಕ್ಕಳಿಗೂ ಬೇಡ ಅಪ್ಪಗೂ ಬೇಡ ನಾನು. ಹೌದಾ ಹಿಂಗಂತಾರ? ಏನವ ಹೋಲ್ ಬಿಡು ಲಕ್ಷ್ಮಕ್ಕ. ನಾ ಒಂದ್ ಮಾತು ಹೇಳೋದಾದ್ರ ನೀನು ಈಗ ಅದಿಯಲ್ಲ ಹಿಂಗ ಇದ್ ಬಿಡವ. ಜಾಸ್ತಿ ತಲೆ ಕೆಚ್ಕೊಳಕ್ ಹೋಗ್ಬೇಡ, ಮನ್ಸಿಗೆ ಹಚ್ಕೊಳಕ್ ಹೋಗ್ಬೇಡ. ಹಣೆ ಬರ್ದಾಗಿದ್ದಂತೂ ಯಾರು ತಪ್ಸಕ್ ಆಗಂಗಿಲ್ಲ. ಈಗ ನೀನ್ ನಿನ್ ಮಕ್ಕಳನ್ನ ಹಂತಲ್ಲಿ ಇಟ್ಕೋಬೇಕಂತಂದ್ರ ಇರಕ್ ಒಲ್ ಅಂದ್ರ ನೀನ್ ಜುಲ್ಮೇಲೆ ಹಗ್ಗ ಕಟ್ಟಿ ಇಟ್ಕೊಳಕಾಗತ್ತ? ಆಗಲ್ಲ. ಮಕ್ಕಳು ಎಲ್ಲಿ ಖುಷಿಲಿಂತ ಇರ್ತಾರ, ಇರ್ಲಿ ಬಿಡು. ಅವ್ರ ಖುಷಿನ ನಮ್ ಖುಷಿ ಅನ್ಕೊಂಡ್ ಸುಮ್ಮನೆ ಇದ್ಬಿಟ್ರಾತ. ಈಗ ನಮ್ ಕೈಲೇ ಆಗತ್ತ ಅನ್ನೋದಾದ್ರ ಪ್ರಯತ್ನ ಮಾಡ್ಬೇಕು. ಆಗದೇ ಇಲ್ಲ ಅಂದಾಗ ಪ್ರಯತ್ನ ಮಾಡಿದ್ರೆ ವ್ಯರ್ಥ ಅಲ್ಲ, ಒಳ್ಳೆ ಹುಂಚೆ ಅಂತ ಹೋದಂಗವ. ಯಾಕೆ ಶ್ರಮ ಪಡ್ಬೇಕು? ನೀನು ಮನ್ಸಿನ ಮಾಡ್ಕೊಂಡು ಏನ್ ತಿನ್ನೋದು ನಿನಗಾದ್ರ ಚಲೋ ಅಲ್ಲ. ಹೋಲ್ ಅವ್ರ ಇಷ್ಟ, ಅವ್ರ ಖುಷಿಗೆ ನಾವು ಸ್ಪಂದನೆ ಮಾಡಿ ಆಯ್ತಪ್ಪ ನಿಮ್ ಜೀವನ ನೀವು ನೋಡ್ಕೋರಿ, ಆರಾಮ್ ಚಂದಾಗಿರಿ ಅಂತ ಹೇಳ್ಬಿಟ್ರೆ ಅಥವಾ ಆಯ್ತು. ಎಲ್ಲರೂ ಅವರು ತಂಪಾಡಿతో ಸುತ್ತಿಂದಿರ್ತಾರಲ್ಲ ಅಷ್ಟು ಸಾಕು. ಒಂದ್ ಸ್ವಲ್ಪ ನೀನು ಒಂದ್ ಸ್ವಲ್ಪ ಮನಸ್ಸು ಸಮಾಧಾನ ಮಾಡ್ಕೊಂಡು ಈ ನಾ ಹೇಳಿನಲ್ಲ ಇಷ್ಟ ಅನ್ಕೊಂಡು ಸುಮ್ಮನೆ ಬಿಡವ. ಅದನ್ನೇ ಅನ್ಕೊಳ್ಳಾರ್ದಂಗ ಇರ್ಲಾರ್ದು ಇರಕ್ ಆಗದೇ ಇಲ್ಲಲ್ಲ. ನನ್ನ ಕೈಲಿ ಏನೂ ಆಗಲ್ಲ ಅಂತ ಗೊತ್ತಾಗ್ಬಿಟ್ಟೈತಿ. ಹಂಗಾಗಿ ಅಷ್ಟೇ ನೀ ಹೇಳ್ದಂಗ ಅನ್ಕೊಂಡು ಸುಮ್ಮನೆ ಆಗ್ಬಿಟ್ಟಿನಿ. ಸರಿ, ಹಂಗಿದ್ರೆ ಮದ್ವೆ ಕಾರ್ಯ ಏನ ಜೋರ್ ಹಂಗಿದ್ರ ಮನ್ಯಾಗ ನನ್ನ ಕರೆವಾ ಲಕ್ಷ್ಮಕ್ಕ, ಮತ್ ನನ್ ಮರಿಬೇಡ. ಅಯ್ಯೋ ದೇವ್ರೆ, ನನ್ನ ಲಗ್ನಕ್ಕೆ ಕರಿತಾರ ಇಲ್ಲ ಅಂತ ನಾನ್ ವಿಚಾರ ಮಾಡತ್ತೀನಿ, ನಿನ್ನ ಕರೆಯ ದೂರದ ಮಾತು. ಲಕ್ಷ್ಮಿ ಹಾ ಹೇಳ್ರಿ, ಹೋಗ್ಬಂದ್ರ ಗುಡಿಗೆ? ಪುರೋಹಿತರು ಏನು ಯಾವಾಗ ಕೊಟ್ರು ಡೇಟ್? ಇದ ವಾರದಾಗ ಅಂದಿದ್ರ ಹುಡುಗರು, ಅವ್ರಿಗೇನ ರಜಾ ಇಲ್ಲ ಅಂತ. ಒಂದ್ ವಾರ ಅಷ್ಟೇ ರಜಾ ತಗೊಂಡು ಬರ್ತೀವಿ, ಈ ಒಂದ್ ವಾರದೊಳಗ ನಮ್ಗೇನನ್ನೋದು ಇದು ಮಾಡಂತಂದು ಹೇಳಿದ್ರು. ಇಲ್ಲಿ ಇವರು ಹುಡುಗ ಮಗಳ ಗಂಡಾಗತ್ತ ತಳಿಯ ಆತ, ಆಮೇಲೆ ಸೊಸಿ ಅವ್ರದ್ದು ವೀಸಾ ಪಾಸ್ಪೋರ್ಟು ಆಮೇಲೆ ಫ್ಲೈಟ್ ಟಿಕೆಟ್ ಇನ್ನ ಬುಕ್ ಮಾಡ್ರ ಅಂತೆಲ್ಲ ಮಾಡ್ಯಾರಂತ. ಅದಕ್ಕೆ ಈ ಒಂದ್ 2-3 ದಿನದೊಳಗ ಮದ್ವಿ ಮಾಡಿ ಅಷ್ಟನ್ನು ಕಳಿಸ್ಬಿಡ್ಬೇಕಂತ. ಹಂಗಾಗಿ ನೀವು ಮತ್ ಮನ್ಯಾಗ ಪದ್ಧತಿ ಅದು ಇದು 3 ದಿವಸ 4 ದಿವಸದ ಮದ್ವಿ ಆಮೇಲೆ ಇವೆಲ್ಲ ಇಟ್ಕೊಳಕ್ ಹೋಗ್ಬಿಡ್ರಿ. ಬಡ ಬಡ ಬರ್ತೀವಿ, ರಿಜಿಸ್ಟರ್ ಆಫೀಸಿಗೆ ಹೋಗ್ತೀವಿ, ಸಹಿ ಮಾಡ್ತೀವಿ. ಅವು ಹೆಂಗೋ ನಮಗ ಕಾನೂನು ಪ್ರಕಾರ ನಮಗೂ ಬೇಕು ಕಾಗದ ಪತ್ರಗಳು, ಮದ್ವೆ ಆಗಿದ್ದು ಮ್ಯಾರೇಜ್ ಸರ್ಟಿಫಿಕೇಟು ಇಲ್ಲ ನಾವು ರಿಜಿಸ್ಟರ್ ಮಾಡ್ಕೊಂಡು ಎಲ್ಲ ಬೇಕಾಗ್ತಾವು. ಅಷ್ಟಿದ್ರೆ ಸಾಕು ನಮಗ. ಇವೆಲ್ಲ ನೀವು ಮನ್ಯಾಗ ಹಚ್ಕೊಳಕ್ಕ ಹೋಗ್ಬೇಡ್ರಿ. ಒಂದ್ ದಿವ್ಸ ಬರ್ತೀವಿ, ಒಂದ್ ದಿವ್ಸ ಮುಗಿಸ್ಕೊಂತೀವಿ, ತಿರ್ಗಾ ಮರು ದಿವಸ ನಾವು ಫ್ಲೈಟ್ ಹತ್ತಿ ಹೋಗ್ತೀವಿ ಅಂತಂದು ಹೇಳ್ಯಾರ. ಅದೇ ಪ್ರಕಾರ ವಾರದೊಳಗ ಯಾವ ಚಲೋ ಐತಂತ ಮುಹೂರ್ತ ಕೇಳಿದೆ. ನಾಳೆ ನಾಡ್ದ ಐತಂತ. ಹುಡುಗರಿಗೆ ಫೋನ್ ಮಾಡಿ ಹೇಳಿನಿ, ಇವತ್ತು ಬಿಡ್ತಾರಂತ. ನಾಳೆ ಬೆಳಿಗ್ಗೆ ಇಲ್ಲಿ ಬರ್ತಾರ. ಬಂದು ಅಲ್ಲೇ ಎಲ್ಲ ಅರ್ವಿ ಅವ್ರು ತಗೊಂಡಾರ. ಇಲ್ಲಿ ಅವ್ರಿಗೆ ಅಕೌಂಟಿಗೆ ರೊಕ್ಕ ಹಾಕ್ಬೇಕಂತ. ಅವ್ರು ತಗೊಂತಾರಂತ, ಅವ್ರಿಗೆ ಯಾವ್ದು ಬೇಕದು. ಬಡ ಬಡ ಇಲ್ಲೇ ಇದ್ರ ಮಾಡ್ಕೊಂತಾರ, ಒಂದಿಷ್ಟು ಏನೋ ಫೋಟೋ ಶೂಟ್ ಮಾಡ್ಕೊಂತಾರಂತ ಒಬ್ರಿಗೊಬ್ರು. ಆಯ್ತು, ಮತ್ತೆ ತಿರ್ಗಾ ಮರು ದಿವಸ ಅಷ್ಟು ಹೋಗ್ಬಿಡ್ತಾರಂತ. ಮಕ್ಕಳದ ಲಗ್ನ ಕಣ್ತುಂಬ ನೋಡೋ ಭಾಗ್ಯನೂ ಇಲ್ಲ ನನಗ. ತಲೆ ಮೇಲೆ 4 ಅಕ್ಷತೆ ಹಾಕಿ ಆಶೀರ್ವಾದ ಮಾಡಕ್ಕೂ ಇಲ್ಲ. ಇದಕ್ ಮದುವೆ ಅಂತಾರೇನ್ರಿ? ಕಾಗದ ಪತ್ರದ ಮದುವೆ ರೀ ಅದು. ಶಾಸ್ತ್ರಬದ್ಧವಾಗಿ ಅಗ್ನಿ ಸಾಕ್ಷಿಯಾಗಿ ಹಿರಿಯರ ಸಾಕ್ಷಿಯಾಗಿ ದೈವದ ಎಲ್ಲರ ಸಮಕ್ಷಮ ಗಂಡ ಹೆಂಡತಿ ಗಂಡ ಅಂತಂದು ಒಬ್ರಿಗೊಬ್ರು ಶಪಥ ಆಣಿ ಪ್ರಮಾಣ ಮಾಡಿ ತಾಳಿ ಕಟ್ಟಿದ್ರೆ ಅದಕ್ಕೊಂದು ಅರ್ಥ ಇರುತ್ತೆ. ಅದು ಶಾಶ್ವತವಾದಂತ ಜೀವನ. ಹಿಂದಿನ ಹಿರಿಯರು ಮಾಡ್ರ ಪದ್ಧತಿ ಸುಮ್ಮನಲ್ಲ. ಇದೇನ್ರಿ ಇದು? ಕಾಗದ ಪತ್ರ ಮೇಲೆ ಸಹಿ ಮಾಡ್ಬಿಟ್ರೆ ಮದುವೆ ಅಂತಾರೇನ್ರಿ ಇದಕ್ಕೆ? ಅಲ್ರಿ ಇದು ಏನ್ರಿ ಇದು? ಲಗ್ನ ಅಲ್ರಿ ಇದು? ಅಲ್ರಿ ಇದು ನಮ್ಮ ಇದಕ್ಕೆ ನೀವು ಯಾಕೆ ಹಿಂಗೆ ಮಾಡಕತ್ತೀರಿ? ಅಲ್ಲ ಏನಾಯ್ತು? ಒಂದ್ ವಾರ ನಾವೆಲ್ಲ ಸಜ್ಜು ಮಾಡ್ಕೊಂಡು ಆಮೇಲೆ ಬಂದಿದ್ರು ನಡೀತಿತ್ತಲ್ಲ. ನೀವು ಒಂದು ಮಾತು ನನಗೆ ಹೇಳಲ್ಲ ಕೇಳಲ್ಲ, ಎಲ್ಲ ನೀವು ನಿಮ್ದೇ ಇರುತ್ತೆ. ನಮ್ಮ ಮಕ್ಕಳದು ನಿಮ್ದು ಅಂದ್ರೆ ಈ ಪದ್ಧತಿ ಸಂಪ್ರದಾಯಕ್ಕೆ ಬೆಲೆನೇ ಇಲ್ದಂಗ ಆತಲ್ಲ. ಹಂಗಿದ್ರೆ ನೀವು ಎಲ್ಲ ತಿಳಿದವರು, ನಿಮಗೂ ನಿಮ್ಮಪ್ಪ ನಿಮ್ಮವ್ವ ಎಲ್ಲ ಪದ್ಧತಿ ಮಾಡ್ಕೊಂಡ್ ಬಂದ ಮನಿತನ ಒಂದು ಚೂರ ವಿಚಾರ ಮಾಡೋದ್ ಬೇಡ ನೀವು? ಹೌದ್ ಬಿಡ್ರಿ ಗೌಡ್ರ. ಅಲ್ರಿ ನಿಮ್ದು ದೊಡ್ಡ ಮಂಟನ, ನಿಮ್ದು ಸಂಬಂಧಿಕರು ಕಳ್ಳು ಬಳ್ಳಿ ಬಳಗ ದೊಡ್ಡದೈತಿ ಅಲ್ಲ. ಮತ್ತೆ ಇರೋ 2 ಮಕ್ಕಳು ಮದ್ವೆ ಇಬ್ಬರದು ಒಂದೇ ಸಲ ಮಾಡ್ತೀನಿ ಅಂತೀರಿ. ಒಬ್ಬರದರ ಹೋಲ್ ಬಿಡು ರಿಜಿಸ್ಟರ್ ಮಾಡಿದ್ರು, ಇನ್ನೊಬ್ಬರದು ದೈವದಾಗ ಎಲ್ಲರನ್ನೂ ಸಂಬಂಧಿಕರನ್ನ ಅವ್ರನ್ನ ಕೂರ್ಸ್ ಮಾಡೋಣ ಅನ್ನಕ್ಕೂ ಇಲ್ಲ. ಎಲ್ಲ ಇವಾಗ ಮಾಡಿ ಮುಗಿಸ್ಬಿಡ್ತೀನಿ ಅಂತೀರಿ. ಮತ್ತೆ ಸಂಬಂಧಿಕರಿಗೆ ಎಲ್ಲರಿಗೂ ಅದು ಇದು ಅಂತ ಹೇಳ್ತೀರಿ. ಅವ್ರು ಅನ್ನಲ್ಲನ್ರಿ, ಈಗ ಒಬ್ಬರನ್ನ ಕರೀಲಿಲ್ಲ, ಒಂದ್ ಅಕ್ಷತೆ ಕೊಡ್ಲಿಲ್ಲ, ಒಂದ್ ಸೀರೆ ಕುಬ್ಸ ಕಣ ಕೊಡ್ಲಿಲ್ಲ ಅಂತಂದು ಹಂಗ ಯಾರು ತಿಳಿತು ಇಲ್ಲ ಅಂತಂದು ಹೋಗಿ ಬಡ ಬಡ ಅಲ್ಲಿ ರಿಜಿಸ್ಟರ್ ಮದ್ವೆ ಮಾಡಿ ಮಕ್ಕಳನ್ನ ಕಳ್ಸಿದ್ನು. ನಮ್ಮನ್ನ ಒಂದ್ ಮಾತು ಕರೀಲಿಲ್ಲ ಹೇಳಿಲ್ಲ ಅಂತ ಸಂಬಂಧಿಕರು ಆಡ್ಕೊಂಡು ಆಗಂಗಿಲ್ಲನ್ರಿ. ಊರಾಗ ಮಂದಿಗೂ 4 ಮಂದಿ ಬೇಕಾದಾರು ಒಂಚೂರು ಊಟಕ್ಕೆ ದೇವದಾರು ಇದಕ್ಕೆ ಅದ ಅನ್ನಪ್ರಸಾದ ಮದ್ವಿದ ಅಂತ ಮಾಡಿಸ್ತಾರ. ಅಂದ್ರ ಅವರೆಲ್ಲ ಹರಿಸಿ ಉಂಡು ಹೋದ್ರೆ ಸುಖ ಮಕ್ಕಳಿಗೆ ಅಂತೇಳಿ ಅದನ್ನೂ ಇಲ್ಲ. ಇದು ಮದ್ವೆ ಅನ್ಸುತ್ತೇನ್ರಿ? ಏನಾರ ನೀವ ಹೇಳ್ರಿ ನೋಡೋಣ. ಅಕ್ಕರ ಲಗ್ನ ಮಾಡಿದ್ರೆ ಹೆಂಗ್ರಿ? ಹಂಗಾದ್ರೂ ಲಗ್ನ ಇದು ತುತ್ತು ಬಾಯಾಗ ಸೀದಾ ಹೋದ್ರೂ ತುತ್ತ ಹೋಗುತ್ರಿ. ಹಿಂಗ್ ಕೈ ಅಡ್ಡ ಬಿಟ್ಟ ಹಿಂಗ ತಲೆ ಸುತ್ತ ಹಾಕಿ ಬಂದ್ ಇಟ್ಕೊಂಡ್ರು ಬಾಯಾಗ ಅಲ್ರಿ ತುತ್ತು ಹೋಗೋದು. ನಾವು ಸುತ್ತ ಹಾಕಿ ಇಟ್ಕೊಂತೀವ್ರೆ. ಅವ್ರು ಈಗಿನ ಕಾಲದ ಮಕ್ಕಳ್ರಿ ಡೈರೆಕ್ಟ್ ಬಾಯಾಗ ತುತ್ತ ಇಟ್ಕೋತಾರ್ರಿ. ನಾವ್ ಹೇಳಿದ್ರೆ ಕೇಳೋ ಮಟ್ಟಕ್ಕೆ ಇಲ್ರಿ. ಆಮೇಲೆ ನಮ್ಮ ಮಕ್ಕಳು ಶಾಣೆ ರೀ. ಸಂಬಂಧಿಕರೇನ್ರಿ ಹಿಂಗಿದ್ರು ಹಿಂಗೂ ಅಂತಾರ, ಹಂಗ್ ಬಿದ್ರೆ ಹಂಗೂ ಅಂತಾರ.
ಅವ್ರನ್ನೆಲ್ಲ ತಲೆ ಕೆಡ್ಸ್ಕೊಳಕ್ ಹೋಗಂಗಿಲ್ರಿ ನಾನು. ನನ್ನ ಮಕ್ಳು ಏನಂತಾರ ಅದ ನಾನು ಈಗಿನ ಕಾಲಮಾನ ಹೆಂಗೈತೆ ಹಂಗೆ ಹೋಗ್ಬೇಕ್ರಿ. ಹಳೆ ಕಾಲದ್ದೆಲ್ಲ ತಗೊಂಡ್ ಜೊತೆ ಬಿಟ್ಕೊಂಡು ಅದೇನ ಅಂತಾರಲ್ರಿ, ಆಪ್ ಹಾಕಿದ್ದ ಅಲ್ಲದ ಮರಕ್ಕೆ ಉಲ್ ಹಾಕೊಂಡ್ರಂತ. ಯಾಕೆ ಬೇಕ್ರಿ ಅದು? ಈಗಿನ ಕಾಲ ಹೆಂಗ್ ನಡೀತೈತೆ ಹಂಗೆ ಹೋದ್ರಾತ್ರಿ ಅಕ್ಕರ. ನಾನಂತೂ ನಾನು ಇಂಥವೆಲ್ಲ ದೊಡ್ಡ ಸಾಂಪ್ರದಾಯಿಕ ಬೆಲೆ ಕೊಟ್ಟು ಮುಗಿದ್ಬಿಟ್ಟೈತ್ರಿ. ನಮ್ಮ ಅಪ್ಪನ ಕಾಲಕ್ಕೆ ಮುಗಿದ್ವು. ಈಗ ನಾವನ್ನೆಲ್ಲ ಮಾಡಲ್ರಿ. ಆಯ್ತು ಬಿಡ್ರಿ, ಅವ್ರ ಮಕ್ಳು ಹೆಂಗೈತೆ ಹಂಗಾಗ್ಲಿ. ಅಲ್ಲ ರೀ, ಹೂಲ್ ಅಲ್ಲಿ ಇದು ಮಾಡ್ಕೊಂಡ್ ಬಂದ್ಮ್ಯಾಗರ ಇಲ್ಲಿ ಮನ್ಯಾಗ ಅಡಿಗೆದ ಒಂಚೂರು ಊರಾಗ ಊಟಕ್ಕೆ ಹಾಕ್ಸಾಕ ಎಲ್ಲ ಸಜ್ಜು ಮಾಡಿ ಒಂದಿಷ್ಟು ಸಣ್ಣದೆಲ್ಲರ ಒಂದು ಸ್ಟೇಜ್ ಹಾಕ್ಸಿ ಇಲ್ಲೇ ಒಂದ್ 4 ಮಂದಿ ಓಣ್ಯಾಗ ಎಲ್ಲರೂ ಊರನವರು ಅಕ್ಕಿ ಕಾಳು ಹಾಕಿ ಅವತ್ತಿನ ಸಂಜೆ ಮುಂದೆ ಅದನ್ನ ಒಂಚೂರು ಇಟ್ಕೊಂಡ್ರ 4 ಮಂದಿ ಹಿರಿಯರ್ದ ಅಕ್ಷತೆ ತಲೆ ಮೇಲೆ ಬಿದ್ರೆ ಒಳ್ಳೇದ್ರಿ. ಹಂಗಾರ ಮಾಡೋಣನ್ರಿ ಒಟ್ಟು. ಹಾ ಹೌದ್ರಿ ಗೌಡ್ರ, ಇನ್ನು ಹಂಗೊಂದು ಮಾಡಕ್ ಬರತ್ ನೋಡ್ರಿ. ಅಲ್ಲಿ ಕಾಗಪತ್ರದಾಗ ಅಲ್ರಿ, ಇಲ್ಲಿ ಒಂಚೂರು ದೇವದಾರ ಮುಂದೆ ಊರನ್ನವ್ರಿಗೆ ಒಟ್ಟು ಊಟಕ್ಕೆ ಹಾಕ್ದಂಗಾಗತ್ತ, ಊರನ್ನರೆಲ್ಲ ಬಂದು ಅಕ್ಕಿ ಕಾಳು ಹಾಕ್ದಂಗಾಗತ್ತ, ಲಗ್ನನೂ ಅನ್ನಿಸ್ತೈತ್ರಿ, ಮನ್ಯಾಗ ಒಂದು ಶುಭ ಕಾರ್ಯನ ಆದಂಗಾಗತ್ತಲ್ರಿ. ಹಿಂಗ್ ಮಾಡೋದು ಚಲೋ ನೋಡ್ರಿ. ಅಯ್ಯೋ ಅಕ್ಕಾರ, ಇವೆಲ್ಲ ಬ್ಯಾಡ ಅಂತಾರಿ. ಸುಮ್ಮನೆ ಎಲ್ಲ ರೊಕ್ಕ ಯಾಕೆ ಹಾಳು ಮಾಡ್ತೀರಿ ಅಂತ ಬೈಯಾಕತ್ತಾರ್ರಿ ಮಕ್ಳು. ಅದ ರೊಕ್ಕ ಕೊಡ್ರಿ, ನಮ್ಗೆಲ್ಲ ಖರ್ಚಿಗೆ ಅದಕ್ಕೆ ಇದಕ್ಕೆ ಆಗ್ತಾವು, ಇಲ್ಲ ನೀವ ಇಟ್ಕೋರಿ, ಸುಮ್ಮನೆ ಅನಾಸ್ತಿ ಖರ್ಚು ಮಾಡ್ಬಿಡ್ರಿ ಅಂತ ಬೈತಾರ್ರಿ. ಅವ್ರ ಅನ್ನೋದು ಒಂದ್ ಲೆಕ್ಕ ಕರೆ ಐತ್ರಿ. ಯಾಕೆ ಸುಮ್ಮನೆ ರೊಕ್ಕ ಹಾಳು ಮಾಡ್ಬೇಕ್ರಿ? ಹೌದಿಲ್ರಿ? ಏನು ಎಲ್ಲ ಊರಿಗೆ ಊಟಕ್ಕೆ ಹಾಕ್ಸಿದ್ರೆ ಏನ್ ಬರತ್ರಿ? ಏನು ಒಂದು ಪೆಂಡಲ್ ಹಾಕಿ ಒಂದಿಟ್ಟು ನಿಂದ್ರಿಸಿ ಅಕ್ಕಿ ಕಳಕಿರ್ ಬರೋದ್ರ ಏನ್ ಭಾಗ್ಯರಿ? ಹೆಂಗಿದ್ರು ಮದ್ವಿನ ಹೋಗ್ಬಿಡ್ರಿ ಅಕ್ಕ. ನನ್ಗ ಇದ್ರ ಬಗ್ಗೆ ಆಸಕ್ತಿ ಇಲ್ಲ. ನಾ ಹೋಗಿ ಬಡ ಅಲ್ಲಿ ಅವ್ರಿಗೆ ಅಕೌಂಟಿಗೆ ರೊಕ್ಕ ಹಾಕ್ಬೇಕಂತ ಬ್ಯಾಂಕಿಗೆ ಹೋಗಿ ಅವು ಇಬ್ಬರಿಗೂ ಅವು ಸೊಸೆಗಾಕಿಗೆ ಮತ್ತೆ ಅಳಿಯಾಗ ಅವ್ರು ರೊಕ್ಕ ಹಾಕ್ನಿ. ಬಂಗಾರ ತಗೊಳ್ಳಿ, ಆಮೇಲೆ ಅವು ಅವ್ರಿಗೇನ ಎಂತ ಬೇಕು ಅರಿಬಿ ಅವ್ನು ತಗೊಳ್ರಕ್ಕ ಹೋಗಿ ಹಾಕಿ ಬರ್ತೀನಿ ತಡಿ. ನೋಡ್ದೇನ ವಿಜ್ಜಿ, ನೋಡ್ದೇನ ನೋಡ್ ನನ್ನ ಪರಿಸ್ಥಿತಿ ಹೆಂಗೈತಂತ. ಏನ್ ಹೇಳಿದ್ರು ನನ್ನ ಮಾತಿ ಬೆಲೆ ಇಲ್ಲ. ನೀನ್ ಹೇಳಿದಲ್ಲ, ಈಗ ನನಗೆ ಎಳ್ ಕಾರಣಷ್ಟೇ ಇಲ್ಲಿ ಬೆಲೆ ಕೊಡಂಗಿಲ್ಲ. ಏನ್ ಮಾಡ್ಲಿ, ಬಂದಂಗೆ ಹೋಗ್ಬೇಕಷ್ಟ. ಈಗ ಹೋಲ್ ಬಿಡವ ಲಕ್ಷ್ಮಕ್ಕ, ಕರೆ ಹೋಯ್ತು ಬಿಡು. ಈಗ ನಿಂದೇನ್ ನಡ್ತೈತಿ? ಎಲ್ಲ ಅವ್ರವ್ರ ಆಟ, ಅವ್ರ ಜೀವನ ಅವ್ರದವ್ರು ನೋಡ್ಕೊಳಕತ್ತಾರ. ಹೋಲ್ ಬಿಡು, ಬರ್ತಾರಲ್ಲ ನಾಳೆ ಮಕ್ಕಳು. ಹೋಲಿ ಮನ್ಯಾಗರ ಒಂದು ಲಗ್ನದಾಗ ಹೆಂಗ ಊಟ ಅದೆಲ್ಲ ಇರುತ್ತಲ್ಲ, ನಾನು ಬರ್ತೀನಿ. ಅವರಲ್ಲಿ ಬೇಕಿದ್ರೆ ಕಾಗಪತ್ರ ದಸೆ ಮಾಡ್ಕೊಂಡು ಹಾರ ಹಾಕೊಂಡು ಬರವಲ್ರಾಕ ಬಂದ್ಮ್ಯಾಗ ಒಟ್ಟು ದೃಷ್ಟಿ ತೆಗೆದು ಒಳಗೆ ಕರ್ಕೊಂಡು ಅವರಿಗೆ ಲಗ್ನದ ಅಡಿಗೆ ಮಾಡಿರ ತಿನ್ಸೋಣ ಅಂತ. ಆತ್ ಬಾರವ, ನೀನೊಟ್ಟು ನಾನೊಟ್ಟು ಬಾಗಲ ನಿಂದ್ರಿಸರ ಆರತಿ ಮಾಡೋಣ ಒಟ್ಟು. ಆತ್ ತಗೋ ಲಕ್ಷ್ಮಕ್ಕ, ಬರ್ಲಿ ಹುಡುಗರು. ನಾಳೆ ಮುಂಜಾನೆ ಬರ್ತಾರೋದಿಲ್ಲ? ನಾಳೆ ನಾಡ್ದೋದಿಲ್ಲ ಲಗ್ನ ಇರೋದು. ಆಯ್ತು ತಗೋ. ತಡಿಯವ, ಸಕ್ರೆ ಕೊಡ್ತೀನಿ ತಡಿ. ಯವ್ವ ಬ್ಯಾಡ ತಾಯಿ, ಇಷ್ಟು ನಿನ್ನ ನೋವ್ನ್ಯಾಗ ನಾನು ಸಕ್ರೆ ಕೇಳೋದು ಬೇಡ. ನನಗೆ ನೀನು ಚಾ ಒಂದು ಒಪ್ಪತ್ತು ಕೊಡಲಿಲ್ಲ ಅಂದ್ರೆ ನಡೀತೈತೆ. ಇದಾಗಂಗಿಲ್ಲ, ನಡೀತೈತಿ. ನಾಳೆ ಹೇಳ್ತೇನೆ ಮತ್ತಿಗೆ. ಹೋಗಿ ಸಮಾಧಾನ ಮಾಡ್ಕೋ. ಮತ್ತೇನು ಮಕ್ಕಳು ಬರ್ತಾರ ನೋಡು, ನಾ ಬರ್ಲಾ? ಹೋಗ ಲಕ್ಷ್ಮಿ. ಓರಿ ಬಂದೆ. ಹಾ, ಹುಡುಗರು ಬಂದು ನೋಡು. ಯಪ್ಪ ಆರಾಮದಿಯಾ? ಯವ್ವ ಮಗಳ ಆರಾಮದಿಯಾ? ಯವ್ವ ಯವ್ವ ನಾ ಆರಾಮದೀನಿ, ನೀ ಆರಾಮದಿಯಾ? ಯವ್ವ ನಾನು ಆರಾಮದೀನಿ ಬೇ, ನೀ ಆರಾಮದಿಯಾ? ಹೂನವ ಆರಾಮದೀನಿ ನೋಡು. ಎಲ್ಲ ದೇವ್ರ ಏನು ಕರಿ ಇಟ್ಟಿಲ್ಲ ಉಣಕ ತಿನ್ನಕ, ಆರಾಮದೀನಿ ನೋಡು. ನೋಡು, ಇಂಥ ಕೊಂಕ್ ಮಾತಿಗೆ ಏನು ಕಮ್ಮಿ ಇಲ್ಲ. ಸರಿ ಒಳಗೆ ಹೋಗಿ ಕೆಲಸ ನೋಡ್ಕೊ ಹೋಗು. ಮಕ್ಳ ಮತ್ತೇನು ನಾಳಿದ್ದು ಒಂದು ಸ್ವಲ್ಪ ಆಫೀಸ್ಗೆ ಹೋಗಿ ನೋಡ್ಕೊಂಡು ಕೇಳಿ ಎಲ್ಲ ಇದನ್ನ ಮಾಡಿ ಬರೋಣ ಹಂಗಿದ್ರೆ. ಅಪ್ಪ ನೀನು ಅಣ್ಣ ಹೋಗ್ರಿ, ನಾನೇಕ. ಹೌದಪ್ಪ, ನಾನು ನೀನು ಹೋಗೋಣ. ನಾಳೆ ಇಂಥ ಟೈಮಿಗೆ ನೋಡ್ಕೊಂಡು ಬರ್ತೀರಿ ಅಂತ ಹೇಳಿ ರಿಜಿಸ್ಟರ್ಡ್ ಆಫೀಸಿಗೆ ಎಲ್ಲರಿಗೂ ಹೇಳಿ, ಆಮೇಲೆ ಸಾಕ್ಷಿಗೆ ಬೇಕಲ್ಲ ಅವ್ರನ್ನೆಲ್ಲ ರೆಡಿ ಮಾಡ್ಕೊಂಡು ಹೋಗೋಣ ಅಂತ. ಬಾ ಹೋಗಂಬ. ಲಕ್ಷ್ಮಿ ಒಂಚೂರು ಜಲ್ದಿ ಬಾ ಇಲ್ಲಿ. ಯಾಕ್ರಿ ಇದಕ್ಕೆ ಇಷ್ಟು ಅವಸರ ಮಾಡಕತ್ತೀರಿ? ಅಳಿಯರು ಆಮೇಲೆ ಸೊಸಿ ಬರಕತ್ತಳ. ಹೌದಾ? ಮತ್ತೆ ಅದೇನ ರಿಜಿಸ್ಟರ್ ಅಲ್ಲಿ ಲಗ್ನ ಅಲ್ಲಿ ಅಂತ ಏನೇನ ಅಂದಿದ್ರಿ? ನಾವು ಹೋಗಿಲ್ಲ, ಇಲ್ಲೇ ಇದೀವಿ. ಅಲ್ಲಿ ನೀವೇ ಎಲ್ಲ ಲಗ್ನ ಮುಗಿಸ್ಕೊಂಡು ಬಂದ್ಬಿಟ್ರೆ ಹೆಂಗಿದ್ರ? ಮನಿಗೆ ಕರೆಸ್ಕೊಂಡು ಇಲ್ಲಿಂದ ಜೋಡಿ ಕರ್ಕೊಂಡು ಹೋಗ್ಬೇಕು. ಅದಕ್ಕೆ ಮನಿ ಬರಕತ್ತಾರ. ಹೌದಾ? ಅಲ್ಲ ರೀ, ಹೊಸದಾಗಿ ಹೊಸದಾಗಿ ಸೊಸಿನ ಮನಿ ಕರ್ಕೋಬೇಕಾದ್ರ ಕಾಯಿ ಒಡೋದು, ಅಳಿಯನ್ ಮನಿ ಕರ್ಕೋಬೇಕು, ಆಕಿಗೆ ಸೊಸಿಗೆ ಸೇರ್ ಒದಿಸಿ ಮನಿಯೊಳಗೆ ಕರ್ಕೋಬೇಕು. ಹಂಗ ದಡ ಕರ್ಕೊಂಡ್ ಬರ್ತೀನಿ ಅಂತಿರಲ್ರಿ, ಹಂಗ ಕರ್ಕೊಂಡ್ ಬರ್ಬಾರ್ದ್ರಿ. ನಿನ್ನ ಆಚಾರ ಇವನ್ನೆಲ್ಲ ಬಿಡು ಅಂತ ಹೇಳಿನಿಲ್ಲ. ಅಲ್ಲಿ ಬಾಗಲ್ದಾಗ ನಿಂತಾರ, ಒಳಗೂ ಕರಿ ಬಿಡೋಣ. ನನಗ್ ಪರಿಚಯ ಇಲ್ಲ ರೀ, ಒಮ್ಮಕ್ಳು ಅವ್ರನ್ನ ಕರಿ ಅಂದ್ರೆ ಹೆಂಗ ಕರೀರಿ ನೀವ? ಬರ್ರಪ್ಪ. ಬಾರ್ವಾ ಸೊಸಿ, ಬಾ ಬಲಗಾಲಿ ಕೊಡ ಬರ್ವಾ. ರಾಜಾ, ರಾಣಿ, ಇಲ್ಲಿ ಬರ್ರಿ, ಹೊರ ಬರ್ರಿ ಜಲ್ದಿ. ಬರ್ರಿ ಅಳ್ಯಾರ, ಬಾರ್ವಾ. ನೋಡಿದ ನಮ್ಮ ಮನಿ. ಇವ್ರ ನೋಡಿ ಅಳ್ಯಾರ, ಆಕಿನ ನೋಡಿ ನಿನ್ ಸೊಸಿ.